ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ ಶರಣ. ಈ ಮನುಷ್ಯನ ಜನ್ಮ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ, ಸಾರ್ಥಕವಾಗಿ ಬದುಕಿ ಈ ಜೀವನ ಪಾವನ ಮಾಡಿಕೊಂಡು ಇವತ್ತಿಲ್ಲ ನಾಳೆ ಒಂದಿಲ್ಲ ಒಂದಿನ ಎಲ್ಲರಿಗೂ ಹೋಗಬೇಕಾಗಿದೆ. ಈ ಬಂದು ಹೋಗುವುದರ ಮುನ್ನ ನಾವು ಅನುಭವ ಮಂಟಪದ ಶರಣರ ವಚನಗಳನ್ನು ಓದಿ ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಒಂದು 3 ವಚನಗಳ ಮೂಲಕ ಈ ಮನುಷ್ಯನ ಬದುಕೇನಿದೆ ಅಂತಕ್ಕಂಥದ್ದು ಈ ವಚನಗಳಲ್ಲಿ ತಿಳಿಸಿಕೊಡುತ್ತದೆ. ಈ 3 ವಚನಗಳು ಈ ಬಸವ ಸಮಿತಿ ಬೆಂಗಳೂರಿನಿಂದ ಪ್ರಿಂಟ್ ಆಗಿರ್ತಕ್ಕಂಥ ಈ ಗ್ರಂಥದಲ್ಲಿ ಸಿಗುತ್ತವೆ. ಇದು ಸರ್ಕಾರ ಮಾನ್ಯತೆ ಪಡೆದಿದೆ. 33 ಭಾಷೆಗಳಲ್ಲಿ ವಚನಗಳು ಸಿಗುತ್ತವೆ. ಒಂದು ಬಸವಣ್ಣನವರ ವಚನ. ನನಗೆ ಜನನವಾಯಿತು ಎಂಬುವರು, ನನಗೆ ಜನನವಿಲ್ಲ ನೋಡಯ್ಯ. ನನಗೆ ಮರಣವಾಯಿತು ಎಂಬುವರು, ನನಗೆ ಮರಣವಿಲ್ಲ ನೋಡಯ್ಯ. ಜನನವಾದರೆ ನಿಮ್ಮ ಶ್ರೀ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವೆನು, ಮರಣವಾದರೆ ನಿಮ್ಮ ಶ್ರೀಪಾದವ ಸೇರುವೆನು. ಬಾವನ್ನದ ವೃಕ್ಷ ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು, ಪರಿಮಳ ಒಂದೇ ಕೂಡಲ ಸಂಗಮ ದೇವ. ಆಡುವ ಭಾಷೆ ಕನ್ನಡದಲ್ಲಿ ಈ ವಚನವಿದೆ. ನಿಜಕ್ಕೂ ತಾವೆಲ್ಲರೂ ಅರ್ಥ ಮಾಡಿಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಇನ್ನೊಂದು ಬಸವಣ್ಣನವರ ವಚನ. ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗ ಅರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ಕರಣ ವೃತ್ತಿಗಳು ಅಡಗುವವು, ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ಉಂಡರೆ. ಇನ್ನೊಂದು ಬಸವಣ್ಣನವರ ವಚನ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ. ಹುಟ್ಟಿನಿಂದ ಈ ಭೂಮಿಯ ಬಿಟ್ಟು ಹೋಗೋದ್ರೊಳಗಾಗಿ ಮನುಷ್ಯನ ಬದುಕಿಗೆ ಸುಂದರವಾದ ಕುಟುಂಬ, ಸುಂದರವಾದ ಮನೆಗಳನ್ನು ಕಟ್ಟಿಕೊಂಡು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ಬದುಕತಕ್ಕಂಥವರಿಗೆ ಈ 3 ವಚನಗಳನ್ನು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕಂತ ಹೇಳಿ ವಿನಂತಿಸಿಕೊಳ್ತಾ, ಅದಕ್ಕೆ ಹೇಳುತ್ತಾರೆ ತಿಳಿದವರು, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನುಡಿಯಲು ಕಲಿಸಿದ ಬಸವ, ನಡೆಯಲು ಕಲಿಸಿದ ಬಸವ. ಆದ್ದರಿಂದ ಈ ಪ್ರಕೃತಿಯ ಧರ್ಮ, ಸರ್ವ ಸಮಾನತೆಯ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ, ವೈಜ್ಞಾನಿಕ ಧರ್ಮ, ವೈಚಾರಿಕ ಧರ್ಮ, ವಿಜ್ಞಾನದ ಧರ್ಮ ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಸ್ವಲ್ಪ ಸ್ವಲ್ಪ ಅದನ್ನು ನಾವೆಲ್ಲರೂ ವಚನಗಳನ್ನು ಓದಿಕೊಂಡು ನಮ್ಮ ಮನೆ, ನಮ್ಮ ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು
ಸ್ಥಾಪನೆ ಮಾಡಿಕೊಂಡು ಈ ವಚನಗಳ ಚಿಂತನೆಗಳನ್ನು ಮಾಡುತ್ತಾ ಬದುಕೋಣ. ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಬಸವಣ್ಣನವರು ಹೇಳಿದ್ದಾರೆ. ಇಂಥ ಬದುಕನ್ನು ನಾವು ಜೀವನದಲ್ಲಿ ಸತ್ಯವನ್ನು ನಂಬಿ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡಿದೆ ಆದರೆ ಅದೇ ನಿಜವಾಗಿರ್ತಕ್ಕಂಥ ದೇಶಭಕ್ತಿ, ರಾಷ್ಟ್ರಭಕ್ತಿ ಆಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣ.